ಊತಗಿ ಗ್ರಾಮಕ್ಕೆ ಶಾಸಕ ಸಿದ್ದು ಪಾಟೀಲ್ ಭೇಟಿ. ಮಳೆಗೆ ಹಾನಿಗೊಳಗಾದ ಮನೆ, ಹೊಲ, ಗದ್ದುಗೆಗಳಿಗೆ ಭೇಟಿ. ನಿರಂತರವಾಗಿ ಬೀದರ್ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಹುಮನಾಬಾದ್ ಕ್ಷೇತ್ರದಲ್ಲಿ ಸುಮಾರು 15,000 ಹೆಕ್ಟೇರ್ ಬೆಳೆ ನಾಶವಾಗಿದ್ದಲ್ಲದೆ ಸುಮಾರು 30 ಮನೆಗಳು ಕುಸಿದು ಬಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕ್ಷೇತ್ರದ ಊತಗಿ ಗ್ರಾಮದಲ್ಲಿ ಮನೆ ಬಿದ್ದಿರುವ ಸ್ಥಳಕ್ಕೆ ಭೇಟಿ ನೀಡಿ ಹಾಗೂ ಬೆಳೆನಾಶ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳ ಗಮನಕ್ಕೆ ತಂದು ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ಧೈರ್ಯ ತುಂಬಿದರು. ಇದೇ ವೇಳೆ ಮಾತನಾಡಿದ ಅವರು, ನಿನ್ನೆ ಜಿಲ್ಲೆಯಲ್ಲಿ ನಡೆದ ಸಭೆಯಲ್ಲಿ ಕ್ಷೇತ್ರದ ಬಡಜನರ ಹಾಗೂ ರೈತರ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇನೆ. ಜಿಲ್ಲೆಯ ಶಾಸಕರ ಸಚಿವರ ನಿಯೋಗ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿ ವಿಶೇಷ ಅನುದಾನ ನೀಡಲು ಆಗ್ರಹಿಸಲಿದ್ದೇವೆ. ಕ್ಷೇತ್ರದ ಜನರು, ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ, ಅವರು ಜೊತೆಗಿರುತ್ತೇನೆ ಎಂದು ಮಾತನಾಡಿದರು. ಜೆಕೆ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಪ್ಯಾಕೇಜ್ ಘೋಷಣೆ ಮಾಡಿ ಅತಿವೃಷ್ಟಿಗೆ ಎಲ್ಲೆಲ್ಲ ಹಾಳಾಗಿದೆ ಅವರಿಗೆ ಬೆನಿಫಿಷರೀಸ್ಗಳಿಗೆ ಇದು ಕೊಡಬೇಕಂತ ನಾವು ನಿನ್ನೂ ಕೂಡ ಮೀಟಿಂಗ್ನಲ್ಲಿ ಹೇಳಿದೆ. ಅವರು ಕೂಡ ಸ್ಪಂದನೆ ಮಾಡಿ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು MLA MLC ಎಲ್ಲ ಮಿನಿಸ್ಟರ್ MP ಸೇರಿ ನಾವು ಬೆಂಗಳೂರಿಗೆ CM ಹತ್ರ ಹೋಗಿ ಏನು ಇಲ್ಲಿ ಏನೇನು ಪರಿಹಾರ ಬೇಕು ಅವರ ಗಮನಕ್ಕೆ ತೊಗೊಂಡು ಬಂದು ಮಾಡಿಕೊಡ್ತೀವಿ ಅಂತ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ತಾವು ನೋಡ್ಬೋದು ಇವತ್ತು ಎಷ್ಟು ಇದಾಗ್ತಾ ಇದೆ ಎಲ್ಲ ಕಡೆ. ಈಗ ಮಳೆ, ಸಾಧಾರಣ ಮಳೆ ಏನು ಬೇಕಾಗಿತ್ತು ಅದಕ್ಕಿಂತ 10 ಪಟ್ಟು ಹೆಚ್ಚಿಗಾಗಿದೆ. ನಮಗೆ ಸಾಧಾರಣ ಮಳೆ ಬೆಳೆಗಳಿಗೆ ಇದಕ್ಕೆ ಏನು ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಂದು ಅದೆಲ್ಲ ಬೇಕು ವರ್ಷಿಗೆ ಅದು 10 ಪಟ್ಟು ಹೆಚ್ಚಿಗಾಗಿದೆ. ಅದು ಯಾವುದೋ ಕಡೆ ಕೈದಾಗಿಲ್ಲ. ಅದಕ್ಕಾಗಿ ಇವತ್ತೇನು ಯಾರು ಕೂಡ ರೈತರಾಗಲಿ ಮನೆ ಕಳ್ಕೊತಾ ಇರ್ಬೋದು, ಬೆಳೆ ಹಾನಿಯಾಗಿರ್ಬೋದು, ಅವ್ರು ಯಾರು ಕೂಡ ಇದು ಪಡುವಂಥ ಇದು ಇಲ್ಲ. ನಾವು ಬೇಗನೆ ಸರ್ಕಾರ ಮ್ಯಾಗ ಒತ್ತಡ ಏರಿ ಪರಿಹಾರ ಕೊಡಿಸೋಂಥ ಕಾರ್ಯ ಮಾಡ್ಕೊಂಡು ಕ್ಷೇತ್ರದಲ್ಲಿ ಈಗಾಗಲೇ ನೋಡಿ ನಮ್ಮಲ್ಲಿಂದು ನಾನು ನಮ್ಮ ತಹಸೀಲ್ದಾರ್ ಹತ್ರ ಬೆಳೆ ಹೋಗಿದ್ದು ತೊಗೊಂಡಿದೆ ಅಂತಂತಂದರೆ ನಮ್ಮ ಹುಮನಾಬಾದ್ ಮತಕ್ಷೇತ್ರದಲ್ಲಿ ಸುಮಾರು 15,000 ಹೆಕ್ಟರ್ ಬೆಳೆ ನಾಶ ಆಗಿದೆ. ಅದರಲ್ಲಿ ಹಾರ್ಟಿಕಲ್ಚರ್ ಮತ್ತು ಎಷ್ಟಿದೆ ಅಂತ ಅದೊಂದು ಇದು ತಗೋಬೇಕು. ಏನು ಮತ್ತು ಉದ್ದು, ಹೆಸರು, ತೊಗರೆ ಇವೆಲ್ಲ ಏನು ಹಾಳಾಗಿದೆ. ಸುಮಾರು ನಮ್ಮ ಮತಕ್ಷೇತ್ರದಲ್ಲಿ ಒಂದು 40 ಮನೆಗಳನ್ನು ಹಾಳಾಗಿದೆ. ರೋಡು ಸ್ವಲ್ಪ ಅಲ್ಲಿ ಅಂದರೆ ಹೆಚ್ಚಿಗೆ ರೋಡಿಂದ ಏನು ಇದು ಆಗಿಲ್ಲ, ಅಲ್ಲಿ ಸ್ವಲ್ಪ ಹಾಳಾಗಿದೆ. ಅಲ್ಲಿ ಕಲ್ವಟ್ಟುಗಳು ಈಗ ತಾವು ನೋಡ್ಬೋದು. ನಮ್ಮಲ್ಲಿ ಮೊನ್ನೆ ಬೋತ್ಗಿನಲ್ಲಿ ಅಲ್ಲೂ ಕೊಚ್ಕೊಂಡು ಹೋಗಿದೆ. ಮುಸ್ತರಿ ಹತ್ತಿರ ಏನು ಕಲ್ವರ್ಟಿತ್ತು ಅಲ್ಲೂ ಕೂಡ ಅದು ಕೊಚ್ಕೊಂಡು ಹೋಗಿದೆ. ಅವೆಲ್ಲವೂ ಕೂಡ ನಾವು ಸರ್ಕಾರ ಗಮನಕ್ಕೆ ತಂದು ಉಸ್ತುವಾರಿ ಸಚಿವರು ಏನು ಮೀಟಿಂಗ್ ತೊಗೊಂಡಿದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೂಡ ಅಂದಿದ್ದಾರೆ. ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಇವತ್ತು ತಾವು ನೋಡ್ಬೋದು, ಇವತ್ತೆಲ್ಲ ನಮ್ಮ ಅಧಿಕಾರಿಗಳು ಸೇರಿ ಇವತ್ತು ಹಗಲಿರುಳೇ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಎಷ್ಟು ಮೊತ್ತದ ಪರಿಹಾರ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ 9019078988.